ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಸೂಪರ್ ಸ್ಪೀಡಾಗಿ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಮೊದಲು ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ 2 ಈರುಳ್ಳಿ ಮತ್ತು 2 ಟೊಮೆಟೊವನ್ನು ಹಾಕ್ಕೋಬೇಕಾಗುತ್ತೆ. ಸೊ ಈರುಳ್ಳಿ ಕಡಿಮೆ ಇದೆ ಯಾಕೆ ಅಂತಂದರೆ ಸ್ವಲ್ಪ ರುಬ್ಬೋದಕ್ಕೆ ಮಸಾಲೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈರುಳ್ಳಿಯನ್ನು ಅದಕ್ಕೆ ಹಾಕ್ಕೊಂಡಿದ್ದೆ. ಹಾಗಾಗಿ ಸೊ ಎರಡನ್ನೂ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಕೆಳ ಹಿಡಿದ್ಬಿಡುತ್ತೆ. ಸೊ ಅದನ್ನು ತಿರುವಾಡ್ತಾ ಇರಬೇಕಾಗುತ್ತೆ. ಅದಾದಮೇಲೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಒಂದು 10 ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಖಾರವನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗುತ್ತೆ. ಸ್ವಲ್ಪ 1 ಇಂಚಷ್ಟು ಶುಂಠಿ, ಹಾಗೆ ಒಂದು 3 ಬೆಳ್ಳುಳ್ಳಿ, ಸೊ ಒಂದು 5 ಏಲಕ್ಕಿ, 1-2 ಚಕ್ಕೆ ಪೀಸು ಮತ್ತು 1 ಲವಂಗ, ಹಾಗೆ 1-2 ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೋಬೇಕು. ಇದು ಮಿಕ್ಸಿಗೆ ಸಿಗಲಿಲ್ಲ ಅಂತ ಹೇಳಿದ್ರೆ 1-2 ಪೀಸನ್ನು ಈರುಳ್ಳಿಯನ್ನು ಹಾಕ್ಕೊಂಡು ನಡೆಯುತ್ತೆ. ಸೊ ಅದನ್ನು ಬೆಂದಿರುವಂತಹ ಈರುಳ್ಳಿ ಟೊಮೊಟೊಗೆ ಈ ಮಸಾಲವನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಮಿಕ್ಸ್ ಮಾಡಿ ಈ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ತಿರುವಾಡ್ತಾ ಇರಬೇಕು. ಏನಕ್ಕೆ ಅಂತಂದರೆ ಇದು ಕೆಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ತಿರುವಾಡ್ತಾನೆ ಇರಬೇಕಾಗುತ್ತೆ. ಇದು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಇದಕ್ಕೆ ತರಕಾರಿ ಹಾಕಬೇಕು. ಮೊದಲು ಸ್ವಲ್ಪ ಆಲೂಗಡ್ಡೆಯನ್ನು ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸನ್ನು ಕೂಡ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಸಾಲ ಹಿಡಿಯೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಸಾಲೆ ಹಿಡಿದ್ರೆ ಅದು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದು ಸ್ವಲ್ಪ ಹೊತ್ತು ಹಾಗೆ ಬೇಯಬೇಕು. ಇದಕ್ಕೆ ಫಸ್ಟು ಸ್ವಲ್ಪ ಹೊತ್ತು ನೀರು ಹಾಕಬಾರ್ದು. ಏನಕ್ಕೆ ಅಂದರೆ ಮಸಾಲ ಹಿಡಿಯುತ್ತೆ. ಅದಾದ ನಂತರದಲ್ಲಿ ಒಂದು 2 ಅವರ್ ಮುಂಚೆನೇ ಕಾಳನ್ನು ನೆನೆಲಿಕ್ಕೆ ಇಟ್ಕೊಬೇಕು. ಸೊ ನೆನೆಲಿಕ್ಕೆ ಇಟ್ಕೊಂಡಿರೋ ಕಾಳನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು. ಫುಲ್ ನೀರು ಹಾಕಬಾರ್ದು. ಸ್ವಲ್ಪ ಅದು ಬೇಯೋ ಅಷ್ಟು ಮಟ್ಟಿಗೆ ಸ್ವಲ್ಪ ನೀರನ್ನು ಕೂಡ ಅದಕ್ಕೆ ಹಾಕಬೇಕಾಗುತ್ತೆ. ಸ್ವಲ್ಪ ಅದು ಅದೇ ನೀರಲ್ಲೇ ಕುದಿಬೇಕಾಗುತ್ತೆ, ಸ್ವಲ್ಪ ಮಸಾಲೆ ಹಿಡಿಲಿಕ್ಕೆ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣ, ಮತ್ತು ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ಕೊತ್ತಂಬರಿ ಕಾಳಿಂದು ಬರೀ ಕೊತ್ತಂಬರಿ ಕಾಳನ್ನು ಯೂಸ್ ಮಾಡಿಬಿಟ್ಟು ಪೌಡ್ರ್ ಮಾಡಿರ್ತೀರಲ್ಲ, ಸ್ವಲ್ಪ ಅದನ್ನು ಹಾಕಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಇದನ್ನು ಸ್ವಲ್ಪ ಹಾಕಬೇಕಾಗುತ್ತೆ. ಸೊ ಇದು ಮೂರನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕುದಿಲಿಕ್ಕೆ ಅಂತ ಬಿಡಬೇಕು. ಮತ್ತು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿರಬೇಕು, ಆಗ ಚೆನ್ನಾಗಾಗುತ್ತೆ. ಸೊ ಇದನ್ನು ತರಕಾರಿ ಎಲ್ಲ ಸ್ವಲ್ಪ 1/4 ಭಾಗ ಬೆಂದಾದಮೇಲೆ ಈ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಅಳತೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು, ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ, ನಾರ್ಮಲಾಗಿ ಅನ್ನ ಬೇಯಲಿಕ್ಕೆ ಎಷ್ಟು ಬೇಕೋ ಅದಕ್ಕಿಂತ 1 ಲೋಟ ಜಾಸ್ತಿ ನೀರನ್ನು ಹಾಕ್ಬಿಟ್ಟು ಕುದಿಲಿಕ್ಕೆ ಅಂತ ಬಿಡಬೇಕು. ಇದನ್ನು ಕುದಿಲಿಕ್ಕೆ ಅಂತ ಬಿಟ್ಟಾಗ ಆಗಾಗ ತೆಗೆದು ತಿರುವಾಡ್ತಾ ಇರಬೇಕು. ಏನಕ್ಕೆ ಅಂದರೆ ಕೆಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಸೊ ಫೈನಲ್ ಆಗಿ ಪಲಾವ್ ಕೂಡ ರೆಡಿ ಆಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಆಗಿರಬೇಕು.